ಓಂ ಸುಬ್ರಹ್ಮಣ್ಯಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ಜಂತೂನಾಂ ನರಜನ್ಮ ದುರ್ಲಭಂ, ಜಂತೂನಾಂ ನರಜನ್ಮ ದುರ್ಲಭಂ. ನಮ್ಮ ಜೀವನವೇ ದುರ್ಲಭ, ನಮಗೆ ಗೊತ್ತಿಲ್ಲ. ನಾವೇನೋ 1000 ವರ್ಷ ಇಲ್ಲಿರ್ತೀವಿ ಅಂದ್ಕೊಂಡಿರ್ತೀವಿ. ಇರೋ ಒಳಗಡೆ ಮನಸ್ತೃಪ್ತಿಯಿಂದ, ನೆಮ್ಮದಿಯಿಂದ, ಆಹ್ಲಾದಿಸುತ್ತಾ ಈ ಕೊಟ್ಟಿರ್ತಕ್ಕಂಥ ಭಗವಂತ ಎಲ್ಲ ಸೃಷ್ಟಿ ಮಾಡಿದ್ದಾನೆ. ಇದನ್ನು ನೋಡಿ ಭಗವಂತನ ಎಷ್ಟು ಮಟ್ಟಿಗೆ ದೊಡ್ಡ ವ್ಯಕ್ತಿ, ಮಟ್ಟಿಗೆ ಎಷ್ಟು ಶಕ್ತಿವಂತ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋ ಒಳಗಡೆ ನಮ್ಮ ಲೈಫೇ ಹೋಗ್ಬಿಡುತ್ತೆ. ಆದರೆ ಬಹುಮುಖ್ಯವಾಗಿ ನಮಗೆ ಬರ್ತಕ್ಕಂಥ ಕಷ್ಟಗಳಿರ್ಬೋದು, ನಾವು ಚಿಕ್ಕ ವಯಸ್ಸಲ್ಲಿ ಬಂದಂಥ ಕಷ್ಟಗಳಿರ್ಬೋದು, ಮಧ್ಯದ ವಯಸ್ಸಲ್ಲಿ ಬಂದಂಥ ಕಷ್ಟಗಳು, ವಯಸ್ಸಾದಂಥ ಸಮಯದಲ್ಲಿ ಕಷ್ಟಗಳು, ತುಂಬ ಭಾವನೆಗಳು, ಅತಿಯಾಗಿ ಪ್ರೀತಿ ಮಾಡೋದು, ಅತಿಯಾಗಿ ಹಚ್ಕೊಳ್ಳೋದು, ಅತಿಯಾದ ವ್ಯಾಮೋಹಗಳಿದ್ದಾಗ ನಮಗೇನಾಗುತ್ತೆ, ಕಷ್ಟಗಳು ಅವು ಇವು ಬರುತ್ತೆ. ಆದರೆ ನಮಗೊಂದು ಪ್ರಶ್ನೆ ಉದ್ಭವಿಸುತ್ತೆ, ಈ ಎಲ್ಲ ಕಷ್ಟಗಳಿಗೂ ಕಾರಣನು ಭಗವಂತನೇನಾ? ನಮಗೆ ದೇವರೇ ಕಷ್ಟಗಳನ್ನು ಕೊಡ್ತಾ ಇದ್ದಾನಾ? ಸೊ ದೇವರಿಂದ ನಾವು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತೆ. ಯಾರಾದರೂ ಆಗಲಿ ತಂದೆ ಮಗನಿಗೆ ಕಷ್ಟ ಕೊಡೋಕ್ಕೆ ಸಾಧ್ಯನಾ, ಅಥವಾ ತಂದೆ ಮಗಳಿಗೆ ಕಷ್ಟ ಕೊಡೋಕ್ಕೆ ಸಾಧ್ಯನಾ? ಈ ಪ್ರಶ್ನೆಯನ್ನು ಕೂಡ ನಾವು ಇಟ್ಕೋಬೋದು. ಆದರೆ ದೇವರು ಯಾರಿಗೂ ಕಷ್ಟ ಕೊಡೋದಿಲ್ಲ. ನಮಗೆ ಒಂದು ಪರೀಕ್ಷೆಯಲ್ಲಿ ಫೈಲ್ ಆದಾಗ ನನಗೆ ದೇವ್ರು ಫೈಲ್ ಮಾಡಿಬಿಟ್ಟ, ಒಂದು ಆಕ್ಸಿಡೆಂಟ್ ಆದಾಗ ನನಗೆ ದೇವ್ರು ಆಕ್ಸಿಡೆಂಟ್ ಮಾಡಿಬಿಟ್ಟ, ನನಗೆ ಉದ್ಯೋಗದಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಬಡ್ತಿ ಸಿಗದೆ ಇದ್ದಾಗ ಸರ್ ದೇವರು ಅನ್ಯಾಯ ಮಾಡಿಬಿಟ್ಟ. ಇದನ್ನೆಲ್ಲ ಹೇಳ್ತೀವಿ. ಇದು ನಿಜವಾಗ್ಲೂ ಹೇಳ್ತೀನಿ, ಆ ಸಮಯದಲ್ಲಿ ಆ ಮಾತು ನೀವು ಆಡದೇ ಇದ್ದರೆ ನಿಮಗೆ ನೆಕ್ಸ್ಟು ಮುಂದೆ ದೊಡ್ಡ ಸ್ಥಾನ ಇದೆ. ನೀವು ಅಲ್ಲಿಗೇನಾಗುತ್ತೆ, ನಿಮ್ಮ ಮನಸ್ಸು ವಿಚಲಿತ ಆಗಿಬಿಡುತ್ತೆ. ಆದರೆ ಒಂದು ತಿಳ್ಕೊಳ್ಳಿ, ದೇವರು ಯಾರಿಗೂ ಕಷ್ಟ ಕೊಡಲ್ಲ. ದೇವರು ನೋಡಿ, ಎಂಥ ಚಂಡಾಳನಾಗಿರಲಿ, ಆತ ಚಂಡಾಳನಾಗಿರಲಿ, ಪಾಪಾತ್ಮನಾಗಿರಲಿ, ನಿಕೃಷ್ಟನಾಗಿರಲಿ, ಏನೇ ಆದರೂ ಅಂಥವ್ರಿಗೆ ಯಾರಿಗೂ ದೇವರು ಕಷ್ಟ ಕೊಡಲ್ಲ. ಇದು ಕರ್ಮಫಲ, ನಮ್ಮ ಕರ್ಮಫಲ ಕೂಡ ಅಂತ ಹೇಳುತ್ತೆ. ಕಷ್ಟಗಳನ್ನು ಸಂಯಮದಿಂದ ಎದುರಿಸ್ಬೇಕು. ಕಷ್ಟಗಳನ್ನು ನಮಗೆ ಕರ್ಮಫಲ ಇದೆ, ತಾಳಿದವನು ಬಾಳಿಯಾನು, ತಾಳ್ಮೆ ಇರಬೇಕು. ಎಂಥ ಕಷ್ಟ ಬಂದರೂ ಕೂಡ ಅದಕ್ಕೆ ಸೂಕ್ತ ಪರಿಹಾರ ಹುಡ್ಕೊಳ್ಳೋಕೆ ಹೋಗಬೇಕು, ವಿಚಲಿತ ಆಗಬಾರ್ದು. ಈಗ ಗಂಡ ಹೆಂಡತಿಯ ಜಗಳ ಇರ್ಬೋದು, ವಿಚ್ಛೇದನ ಇರ್ಬೋದು, ತಂದೆ ತಾಯಿಗಳಲ್ಲಿರ್ಬೋದು, ಆಸ್ತಿಯ ಕಲಹಗಳಿರ್ಬೋದು, ಆ ಸಮಯಕ್ಕೆ ಕಾಯ್ಕೊಳ್ಳಿ. ಯಾರೋ ಒಬ್ರು ಜಾಸ್ತಿ ಆಸ್ತಿ ತೊಗೊಂಡ್ಬಿಡ್ತಾರೆ ಅಣ್ಣ ತಮ್ಮಂದ್ರಲ್ಲಿ. ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ, ನೀವು ಅದ್ರ ಡಬಲ್ ಬರುತ್ತೆ. ನೀವು ಅದ್ರ ತಾಳ್ಮೆ ಇಲ್ಲ, ಈಗಾಗಲೇ ಜಗಳ ಮಾಡ್ಕೊಳಕ್ಕೆ ಹೋಗ್ಬಿಡ್ತೀವಿ. ಅದು ಕೂಡ ಮಾಡಬಾರ್ದು. ಆದರೆ ನಾವು ಹೇಳ್ತೀವಿ, ಜಂತೂನಾಂ ನರಜನ್ಮ ದುರ್ಲಭಂ. ನಮಗೆ ಭಗವಂತ ಎಲ್ಲಕ್ಕಂತ ಜಾಸ್ತಿ ಬುದ್ಧಿಶಕ್ತಿ ಕೊಟ್ಟಿರೋದು ಭಗವಂತ ಮನುಷ್ಯರಿಗೆ. ಇದನ್ನು ಯಾಕೆ ಕೇಳಲ್ಲ ನಾವು? ಭಗವಂತ ಎಲ್ಲ ಜೀವಿಗಳಲ್ಲಿ ಹೆಚ್ಚು ಬುದ್ಧಿಶಕ್ತಿ ಕೊಟ್ಟಿರ್ತಕ್ಕಂಥದ್ದು, ಆಲೋಚನಾ ಶಕ್ತಿ ಕೊಟ್ಟಿರೋದು ಮಾನವನಿಗೆ ಆಗಿದೆ. ತಾಳ್ಮೆಯಿಂದ ಇರಬೇಕು. ಕಷ್ಟಗಳನ್ನು ಒಂದು ಪಕ್ಕಕ್ಕಿಟ್ಟು ಭಗವಂತನನ್ನು ಆಹ್ಲಾದಿಸೋಕೆ ಹೋದ್ರಿಗೆ ಅದು ತುಂಬಾ ಒಳ್ಳೆಯದಾಗತ್ತೆ. ನಮಗೆ ಕಷ್ಟ ಬರೋದು ಕರ್ಮಫಲದಿಂದ, ಕಷ್ಟ ಬರೋದು ದುರಹಂಕಾರದಿಂದ, ಕಷ್ಟ ಬರೋದು ಬುದ್ಧಿಹೀನತೆಯಿಂದ, ಕಷ್ಟ ಬರೋದು ದುರಾಸೆಯಿಂದ, ಕಷ್ಟ ಬರೋದು ಅವಸರದಿಂದ, ಕಷ್ಟ ಬರೋದು ಅಸೂಯೆಯಿಂದ, ಹಗೆತನದಿಂದ, ಅಧೈರ್ಯದಿಂದ ಕಷ್ಟ ಬರುತ್ತೆ ಹೊರತು ದೇವರಿಂದ ಬರೋದಿಲ್ಲ. ನೋಡಿ, ನವಭಾಗಂ ಮನುಷ್ಯಾಣಂ, 9 ಭಾಗ ಮನುಷ್ಯನು ಪ್ರಯತ್ನ ಪಟ್ಟರೆ ದಶಮ ಭಾಗಂ ದೈವಾಧೀನಂ, ದಶಮ ಭಾಗಂ ನಾವು ದೈವ ಚಿಂತನಂ. ನಾವು 9 ಭಾಗ ಕಷ್ಟಪಟ್ಟು 1ನೇ ಭಾಗವನ್ನು ದೇವರಿಗೆ ಅರ್ಪಣೆ ಮಾಡಿ, ಬೇಗ ಕೆಲಸ ಕಾರ್ಯಗಳು ಕೂಡ ಒಳ್ಳೆಯದಾಗುತ್ತೆ. ಪೆಟ್ರೋಲೇ ಇಲ್ಲದೆ ಇದ್ದರೆ ಗಾಡಿ ಹೋಗುತ್ತಾ? ಹಾಗಾಗಿ ಪೆಟ್ರೋಲ್ ಅನ್ನೋದು ಪ್ರಯತ್ನ, ಗಾಡಿ ಅನ್ನೋದು ಭಗವಂತ ಓಡಿಸೋದು, ಭಗವಂತನ ಶಕ್ತಿ ಕೊಡ್ತಾನೆ ಅಂತ ಹೇಳ್ತಾ, ವಿವಾಹ ಆಗ್ಬೋದು, ಪ್ರಯಾಣ ಆಗ್ಬೋದು, ವಿಚ್ಛೇದನ ಆಗ್ಬೋದು, ಮಕ್ಕಳಾಗ್ಬೋದು, ಆಕ್ಸಿಡೆಂಟ್ ಆಗ್ಬೋದು, ಇವೆಲ್ಲವೂ ಕೂಡ ನಮ್ಮ ಕರ್ಮ ಫಲಕ್ಕೆ ಅನುಸಾರವಾಗಿ ಆಗುತ್ತೆ. ಭಗವಂತನ ಚಿಂತನೆಯಲ್ಲಿರೋರಿಗೆ ಇದು ತೀವ್ರತೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ, ನಮ್ಮ ಕಷ್ಟಗಳಿಗೆ ಭಗವಂತ ಕಾರಣೀಭೂತನು ಅಲ್ಲ ಅಂತ ತಿಳ್ಕೋಬಾರ್ದು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.